ಜವೆನರ್ ಬೆದ್ರಾ ಫೌಂಡೇಶನ್ ಹಾಗೂ ಅದರ ಉಪಘಟಕಗಳ ನೇತೃತ್ವದಲ್ಲಿ ಪ್ರಾದೇಶಿಕ ರಕ್ತ ಪೂರೈಣಾ ಕೇಂದ್ರ ಹಾಗೂ ಸರ್ಕಾರಿ ಜಿಲ್ಲಾಸ್ಪತ್ರೆಯ ವೆನ್ಲಾಕ್ ಸಹಯೋಗದಲ್ಲಿ ಬೃಹತ್ ರಕ್ತದಾನ ಮತ್ತು ಸಸಿ ವಿತರಣಾ ಕಾರ್ಯಕ್ರಮವು ಸಮಾಜ ಮಂದಿರದಲ್ಲಿ ನಡೆಯಿತು. 75ಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದ ಪ್ರವೀಣ್ ಜೈನ್ ಬೆಳವಾಯಿ ಕಲಮುಣಕೂರು ಸಹಕಾರಿ ಸೊಸೈಟಿ ಚುನಾವಣೆಯಲ್ಲಿ ಜಯ ಸಾಧಿಸಿದ ಟ್ರಸ್ಟಿ ವಿದ್ಯಾನಂದ ಶೆಟ್ಟಿ ಅವರನ್ನು ಗೌರವಿಸಲಾಯಿತು. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜವೆನರ್ ಬೆದ್ರಾ ಫೌಂಡೇಶನ್ನ ಸಂಸ್ಥಾಪಕ ಅಮರ್ ಕೋಟೆ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಶಾಸಕ ಉಮಾನಾಥ್ ಕೋಟ್ಯಾನ್ ಭಾಗವಹಿಸಿ ಮಾತನಾಡಿ, ಮನುಷ್ಯನಿಗೆ ತುರ್ತಾಗಿ ಬೇಕಾಗುವಂಥದ್ದು ರಕ್ತ. ಬೇರೆ ಬೇರೆ ಗುಂಪಿನ ರಕ್ತದ ಅವಶ್ಯಕತೆ ಇದ್ದವರಿಗೆ ರಕ್ತ ಸಿಗದಿದ್ದ ಸಂದರ್ಭದಲ್ಲಿ ಇಂತಹ ಶಿಬಿರಗಳಿಂದ ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ತರುಣರು ಬಂದು ನಮ್ಮ ಜವೆನರ್ ಬೆದ್ರಾ ತಂಡ ಮೂಡಬಿದ್ರೆಯ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಕಸ ಕಡ್ಡಿಗಳನ್ನು ಚರಂಡಿಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ನಮ್ಮ ಮೂಡಬಿದ್ರೆ ನಿರ್ಮಲ ನಗರ ಆಗಬೇಕೆಂಬ ಒಂದು ಕನಸನ್ನು ಕಟ್ಟಿಕೊಂಡು ಈ ತಂಡ ಕೆಲಸ ಮಾಡಿತ್ತು. ಈಗಲೂ ಮಾಡ್ತಾ ಇದೆ. ಅದರ ಜೊತೆಗೆ ಬೇರೆ ಬೇರೆ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ಆದಾಗ ಅದಕ್ಕೆ ಬೇಕಾದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು, ಒಟ್ಟಾರೆಯಾಗಿ ಮೂಡಬಿದ್ರೆಯಲ್ಲಿ ಏನೇ ಒಂದು ಕಾರ್ಯಕ್ರಮ ಆದರೂ ಅದರ ಜೊತೆ ಜವೆನರ್ ಬೆದ್ರಾ ತಂಡ ಇದೆ. ಇವತ್ತು ಇದೊಂದು ರಕ್ತದಾನ ಶಿಬಿರ ಅಂತ ಹೇಳಿದ ಕೂಡಲೇ ರಕ್ತ ಎಷ್ಟೋ ಜನರಿಗೆ ಕೆಲವು ಗ್ರೂಪ್ಗಳ ರಕ್ತ ಸಿಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಮತ್ತು ಇವರು ಈಗಾಗಲೇ ಹೇಳಿದಾಗೆ ಅಮರವರು ಹೇಳಿದಾಗೆ ದುಡ್ಡು ತುಂಬ ಕೇಳ್ತಾರೆ. ರಕ್ತಕ್ಕೆ ಅದನ್ನು ಶೇಖರಣೆ ಮಾಡಿಡಲಿಕ್ಕೆ ಅದರ ಚಾರ್ಜ್ ಅಂತ ಹೇಳಿಕೊಂಡು ಆಸ್ಪತ್ರೆಗಳು ತುಂಬ ದುಡ್ಡು ಕೇಳ್ತಾರೆ. ಅಂಥ ಸಂದರ್ಭದಲ್ಲಿ ದಾನ ಮಾಡಿ ಇವತ್ತು ಇಂಥ ಕ್ಯಾಂಪ್ಗಳನ್ನು ಮಾಡಿ ರಕ್ತದಾನವನ್ನು ಮಾಡಿದಂಥ ಸಂಘಟನೆಯನ್ನು ಸ್ಪಂದಿಸಿದಾಗ ಆ ಸಂಘಟನೆಯವರು ಯಾವ್ಯಾವ ಗ್ರೂಪ್ ಏನೇನಂತ ಅವರಿಗೆ ಅದರ ಪಟ್ಟಿ ಬರ್ತದೆ. ಅದರ ಮೂಲಕ ಅವರಿಗೆ ರಕ್ತವನ್ನು ಒದಗಿಸಿಕೊಳ್ಳಲಿಕ್ಕೆ ಬಹಳ ಸುಲಭ ಆಗ್ತದೆ. ಆ ನಿಟ್ಟಿನಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ, ಮಾಜಿ ಸಚಿವ ಮತ್ತು ಸಮಾಜ ಮಂದಿರ ಸಭಾಧ್ಯಕ್ಷ ಕೆಅಭಯ ಚಂದ್ರ ಜೈನ್, ಬಿಜೆಪಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಸುದರ್ಶನ್ ಎಂ, ವಕೀಲರ ಸಂಘದ ಅಧ್ಯಕ್ಷ ಶರತ್ ಶೆಟ್ಟಿ, ಇನ್ನರ್ವಿಲ್ ಕ್ಲಬ್ ನಿಕಟಪೂರ್ವ ಅಧ್ಯಕ್ಷೆ ಶ್ವೇತಾ ಜೈನ್, ಮೂಡಬಿದ್ರೆ ಪುರಸಭೆಯ ನಿಕಟಪೂರ್ವ ಉಪಾಧ್ಯಕ್ಷ ನಾಗರಾಜ್ ಪೂಜಾರಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದ್ರೆ.